10 ಲೀಟ್ರ್ ಗೋಮೂತ್ರ, ಕಡಲೆಕಾಯಿ ಹಿಂಡಿ, ಕಡಲೆ ಹಿಟ್ಟು ಮತ್ತು ಬೆಲ್ಲ ಈ ಥರದನ್ನೆಲ್ಲ ಹಾಕಿ ಜೀವಾಮೃತ ಮಿಕ್ಸ್ ಮಾಡಿಟ್ಟಿದ್ದೀವಿ. ಇದಕ್ಕೆ ನಾವು NPK ಮಾತ್ರ ಈ ಸತಿ ಡ್ರಂಚಿಂಗ್ ಕೊಡ್ತೀವಿ, ಸೇತು ಬೇಕಾಗಲ್ಲ. NPK ಕೊಡ್ತೀನಿ ಮತ್ತು ಹ್ಯೂಮಿಕ್ ಆ್ಯಸಿಡ್ ಕೊಡ್ತೀವಿ ಈ ಡ್ರಂಚಿಂಗು. ನೋಡಿ, ಇದು ಅಡಿಕೆ ತೋಟ. ಈಗೆಲ್ಲ ಕಳೆ ಹೊಡೆದೆಲ್ಲ ಕ್ಲೀನಾಗಿದೆ. ಇದು ನೋಡಿ ಅಡಿಕೆಗಳು, ಫಸಲು ಚೆನ್ನಾಗಿದೆ ಈ ಸತಿ. ಇದೆಲ್ಲ ಅಡಿಕೆ ತೋಟಕ್ಕೆ ಎಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡು ಈಗ ಬ್ಯಾರಲ್ಗಳು ಒಂದು 11 ಬ್ಯಾರಲ್ ರೆಡಿ ಮಾಡಿಟ್ಟಿದ್ದೀವಿ. ಇದು ಫಸ್ಟ್ ಒಂದು ಬ್ಯಾರಲ್ ಆಯಿತು. ಮುಂದೆ ಹೋಗ್ತಾಯಿದ್ದು ಕೆಲವು ಸಣ್ಣ ಗಿಡ ಇದೆ, ಸಪ್ಲೈಸ್ ಇದೆ, ಎಲ್ಲ ಕೊಟ್ಕೊಂತ ಹೋಗ್ಬೇಕು. ಪ್ರತಿಯೊಂದಕ್ಕೂ ಗಿಡಕ್ಕೆ ತಲುಪುತ್ತೆ. ಅಲ್ಲಲ್ಲಿ ಬ್ಯಾರಲ್ ಇಟ್ಟಿರೋದ್ರಿಂದ ಭಾಳ ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ. ಲಾಸ್ಟ್ ಟೈಮೆಲ್ಲ ಕಾಡು ಮಣ್ಣೆಲ್ಲ ಹಾಕಿತ್ತು. ಕಾಳುಮೆಣಸು ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ನೋಡಿ, ಎಲ್ಲ ಈ ಥರ ಸೆಟ್ ಆಗ್ತಾಯಿದೆ ಕಾಳುಮೆಣಸು. ಇದಕ್ಕೆ ಈ ಸತಿ 2 ಸತಿ ಡ್ರಂಚಿಂಗ್ ಆಗಿದೆ. ಟೋಟಲ್ಲು 4 ಸತಿ ಡ್ರಂಚಿಂಗ್ ಕೊಡ್ತೀವಿ. ನೋಡಿ, ಈ ಜಾಗದಲ್ಲಿ ಇಲ್ಲೆರಡು ಬ್ಯಾರಲ್ ರೆಡಿಯಾಗಿದೆ. ಮತ್ತು ನಮಗೆ ಯಾಕೆ ಅಂತ ಹೇಳಿದರೆ ತೋಟ ದೂರ ಇರೋದ್ರಿಂದ ಒಂದೇ ಕಡೆ ಮಾಡೋಕ್ಕೆ ಇಟ್ಕೊಬಿಟ್ರೆ ಈ ಕಲ್ಚರ್ ಏನೋ ರೇಟ್ ಕಡಿಮೆ ಆಗುತ್ತೆ, ತಗೊಬಂದು ಉಯ್ಲಿಕ್ಕೆ ಲೇಬರ್ ಕಾಸ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಗಿಡ ಇದೆ ಆ ಪ್ರಮಾಣ ನೋಡ್ಕೊಬಿಟ್ಟು ಅಲ್ಲಲ್ಲಿ ನಾವು ಬ್ಯಾರಲ್ಗಳ ಪ್ರಿಪೇರ್ ಮಾಡ್ಕೊತೀವಿ. ನೋಡಿ, ಇಲ್ಲಿ ಒಂದು, ಇದಕ್ಕೆ 4ನೇ ಬ್ಯಾರಲ್ ಆಯಿತು. ಈ ಜಾಗಕ್ಕೆ ಆ ಕಡೆಯಿಂದ ಬಂದಿದೆ ಏರಿಯಾದಲ್ಲಿ. ಆದರೂ ಕಳೆನಾಶಕ ಹೊಡೆದಿದ್ದೀವಿ, ಯಾಕೆಂದರೆ ವಿಧಿ ಇಲ್ಲ ಈ ಲೇಬರೆಲ್ಲ ಮೇಂಟೈನ್ ಮಾಡೋಕ್ಕೆ. ಕಳೆನಾಶಕ ಹೊಡೆದು ಲೈಟ್ ಡೋಸೇಜು, ಬ್ಯಾರ್ಲಿಗೆಲ್ಲ 1 ಲೀಟ್ರ್ ಹಾಕಿಲ್ಲ, ಅರ್ಧ ಲೀಟ್ರ್ ಹಾಕ್ಬಿಟ್ಟು ಮೇಲೆಲ್ಲ ಹುಲ್ ಸಾಯಿಸಿ. ಈ ನೋಡಿ, ಈ ಥರ ಕಳೆ ಇತ್ತು. ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಎಕರೆಗೆ ಕನಿಷ್ಠ ಅಂದರೆ 25ರಿಂದ 30 ಆಳು ಬೇಕಾಗುತ್ತೆ. ಅದಕ್ಕೆ ಈ ಥರ ಕಳೆ ಹೊಡೆದ್ಬಿಟ್ಟು ಕಳೆನಾಶಕ ಹೊಡೆದು ಈಗ ಮಿಷಿನಲ್ಲಿ ಬುಷ್ ಕಟರಲ್ಲಿ ವೀಡಿಂಗ್ ಮಾಡಿಸ್ತಾಯಿದ್ದೀವಿ. ಇದು ಪಕ್ಕ BM ರವಿಶಂಕರ್ ಅಂತೇಳಿ ಅವ್ರದ್ದು ತೋಟ. ಅವ್ರ ತೋಟಕ್ಕೆ ನಮಗೆ ಮಾಡೋಕ್ಕೆ ಹೇಳ್ತಾರೆ ವರ್ಷ ಈ ಥರ ಸ್ಲರಿಗಳನ್ನ ಮಾಡಿಕೊಡ್ತೀವಿ. ಅದ್ರ ಅಕ್ಕಪಕ್ಕ ತೋಟ ಇರೋದ್ರಿಂದ ನಾವೇನಿತ್ತು ಇಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಒಂದು 2 ಬ್ರಷ್ ಕಟ್ಟರಲ್ಲಿ ಕ್ಲೀನಾಗಿ ಕಳೆ ಪುಡಿ ಆಗ್ತಾಯಿದೆ. ಹಸಿ ಅಂಶ ಇದ್ದಾಗ ಹೊಡೆದಕ್ಕೆ ಭಾರಿ ಲೇಟ್ ಆಗುತ್ತೆ. ಈ ಕಳೆ ನಾಶಕ ಒಂದು ಸತಿ ಕೊಡ್ಕೊಂಡು ಮೇಲ್ಗಡೆ ಹೊಡೆದ್ಬಿಟ್ರೆ ನಮಗೆ ಆಳುಗಳು ಕಡಿಮೆನೂ ಕೆಲಸನ ಕಡಿಮೆ ಆಗುತ್ತೆ. ವಿಧಿ ಇಲ್ಲ, ಇವತ್ತಿನ ಲೇಬರ್ ಪ್ರಾಬ್ಲಮಲ್ಲಿ ಕಳೆನಾಶಕ ಕಡಿಮೆ ಪ್ರಮಾಣದೆಲ್ಲರೂ ಮಿಕ್ಸ್ ಮಾಡಬೇಕು. ಅದ್ರ ಜೊತೆಲಿ ನಾವು ಬೂಸ್ಟಪ್ ಮಾಡ್ತೀವಲ್ಲ, ಈ ಜೀವಾಮೃತ ಈ ಥರ ಎಲ್ಲ ಮಾಡ್ತೀವಿ. NPK ಕೊಡ್ತೀವಿ, ನೆಟ್ ಸರ್ಫ್ ಕಂಪ್ನಿದು. ನೋಡಿ, ಇದು 10ನೇ ಬ್ಯಾರಲು ರೆಡಿ. ಹಾಂ, ಈ ಥರ ಹಾಕಿ ಎಲ್ಲ ಗಿಡದ ಬಡ್ಡೆಗೆ 2 ಲೀಟ್ರ್ ಡ್ರಂಚಿಂಗ್ ಬೀಳುತ್ತೆ. ಜೀರಿಗೆ ಮೆಣಸು ನೋಡಿ, ಇದು ಒಳ್ಳೆ ಫಸಲು ಬಂದಿದೆ ಈ ಸಣ್ಣ ಗಿಡಗಳಿಗೆ. ಇದು 11ನೇ ಬ್ಯಾರಲು ಎಂಡಾಗಿದೆ. ಇಲ್ಲಿಗೆ 11 ಬ್ಯಾರಲು ಅಂತೇಳಿದರೆ ನಮಗೆ 2200-2300 ಲೀಟ್ರ್ ಟೋಟಲ್ ಕಲ್ಚರ್ ಸಿಗುತ್ತೆ. 1000 ಗಿಡಕ್ಕೆ ಒಂದು ಸತಿ ನಾವು ರೆಡಿ ಮಾಡ್ಬೋದು. ಹಾರೆ ಇಲ್ಲೆಲ್ಲ ಇದ್ವು ನೋಡು. ಹಾಂ, ಅಲ್ಲ ಆ ಕಡೆ ನೋಡಿ, ಒಂದು ಸಾಲಲ್ಲಿ ಜೀರಿಗೆ ಮೆಣಸು, ಕಾಫಿ ಗಿಡ, ಸೀಬೆ, ಜುಮ್ನೆರ್ಲು ಮತ್ತು ಮೆಣಸಿನ ಗಿಡ. ಈ ಕಡೆ ಹಾಲುಹಣ್ಣು ಪ್ರೂನಿಂಗ್ ಆದಾಗ ಏನಾದ್ರು ಮನೆಯಲ್ಲಿ ಬೆಳ್ಕೊಳಕ್ಕೆ ಬೀನ್ಸ್ ಹಾಕಿದ್ದೀನಿ. ಇದು ಹೋದ ವರ್ಷದ ಗಿಡ. ಇದು ನೋಡಿ, ಇದು ಮೆಣಸಿನ ಗಿಡ. ಇಲ್ಲಿ ಪಪ್ಪಾಯಿ ಗಿಡ ಇದೆ. ಇದು ಬಂದ್ಬಿಟ್ಟು ಚಕ್ಕೆ. ಇದು ಸೈಡು ಸಿಲ್ವರ್ ಬೇಲಿ.
ಇದೇ ಥರ ಹಂತ ಹಂತವಾಗಿ ಪ್ರತಿ ಸಾಲಲ್ಲೂ ಈ ಥರ ಮ್ಯಾನೇಜ್ ಮಾಡಿದ್ದೀವಿ ನಾವು. ನೋಡಿ, ಬುಡದಲ್ಲಿ ಕಳೆ ಜಾಸ್ತಿ ಬರುತ್ತೆ ಅಂದರೆ ಈ ಥರ ಪುದೀನೂ ಅಪ್ಲೈ ಮಾಡಿದ್ದೀನಿ. ಮಧ್ಯ ಈ ಮೆಣಸಿನ ಗಿಡಕ್ಕೆ ಕಾಯಿಲೆ ಕಡಿಮೆ ಆಗಲಿಕ್ಕೆ ಈ ಥರ ಚೆಂಡುವಿನ ಗಿಡ ಹಾಕಿದ್ದೀನಿ. ಎಲ್ಲ ಹಾಕಿ ಸ್ವಲ್ಪ ದಿವಸ ಆಯಿತು. ಎಲ್ಲ ಥರದಲ್ಲೂ ಇದೆ ಇಲ್ಲಿ. ಈ ಥರ ಮಿಶ್ರ ಬೆಳೆ ಮಾಡಿ. ಪದೇ ಇದೇ ತೋರಿಸ್ತಾನೆ ವೀಡಿಯೋನ. ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅದು ನೀವು ಮಾಡಿದರೆ ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದೇ ಥರದ ಬೆಳೆ ನೆಂಚ್ಕೊಂಡು ನಾವು ಕೃಷಿ ಮಾಡಿದರೆ ಅದರ ಲಾಸ್ ಅನ್ನೋದು ಕಾಣುತ್ತೆ. ಎಲ್ಲ ಥರದ ಮಿಶ್ರ ಬೆಳೆ ಇದ್ದರೆ ನಮಗೆ 3 ವರ್ಷ ನನ್ನನ್ನು ಕಾಪಾಡು, 100 ವರ್ಷ ನಿನ್ನನ್ನು ಕಾಪಾಡ್ತೀನಿ ನಾನು ಅಂತೇಳಿ ಭೂಮಿ ತಾಯಿ ನಮಗೊಂದು ಮಾರ್ಗದರ್ಶನ ಕೊಡುತ್ತೆ. ನೋಡಿ, ಇದೇ ಕಾಂಪೋಸ್ಟು. ಇದರಲ್ಲಿ ಸಗಣಿ ಗೊಬ್ಬರ, ಕಡಲೆಕಾಯಿ ಹಿಂಡಿ, ಬೆಲ್ಲ ಮತ್ತು ಕಡಲೆ ಹಿಟ್ಟು ಎಲ್ಲ ಮಿಶ್ರಣ ಮಾಡಿ ಗಂಜಲ ಮಾಡಿ ಮಿಶ್ರಣ ಮಾಡಿರೋಂಥ ಕಾಂಪೋಸ್ಟು. ಜೀವಾಮೃತ ಹಾಕೋ ಬದಲು ಈ ದನಿನ ಗೊಬ್ಬರನ ಪ್ರತಿಯೊಂದು ಗಿಡಕ್ಕೆ ಕುಕ್ಕೆಗಟ್ಟಲೆ ಸುರಿಯೋಕ್ಕಿಂತ KG ಲೆಕ್ಕದಲ್ಲಿ ನೀವು ಈ ಥರ ಕಾಂಪೋಸ್ಟ್ನ ಹಾಕಿದರೆ ಭಾಳ ಅನುಕೂಲ ಆಗುತ್ತೆ. ನೋಡಿ, ಈ ಫ್ಲಾಟು ಫುಲ್ಲು ಎಲ್ಲ ಥರದ ಗಿಡ, ಪಪ್ಪಾಯಿ ಗಿಡ ಮತ್ತು ಕಾಫಿ ಗಿಡ, ಮೆಣಸಿನ ಗಿಡ. ಈ ವರ್ಷ ಎಲ್ಲ ಫುಲ್ಲು ಕಲ್ಟಿವೇಷನ್ ಆಗಿದೆ. ಹಾಕಿ ಒಂದು 15 ದಿವಸ ಆಯಿತು. ನಿಮಗೆ ಇನ್ನು 2 ತಿಂಗಳು 3 ತಿಂಗಳ ಮೇಲೆ ಇದ್ರ ವೀಡಿಯೋ ಸಿಗುತ್ತೆ. ಫುಲ್ಲು ಬಂದಿರೋದು ಚೆನ್ನಾಗಿ ಬರುತ್ತೆ. ಗ್ರೋತಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಈಗ ನೋಡಿ, ಪಕ್ಕ ನಾಟಿ ಹಸುಗಳು. ಇದು ಎತ್ತು. ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡ್ಬೋದು. ವಿಚಾರ ತಿಳ್ಕೊಳ್ಳಿ. ಆದಷ್ಟು ಸಾವಯವ ಕೃಷಿಯಲ್ಲಿ ಮುಂದುವರಿಯಿರಿ. ಮೊದಲನೇ ಸತಿ ಸಾವಯವದಲ್ಲಿ ಭಾಳ ಏರುಪೇರು ಆಗುತ್ತೆ. ಅದು ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಿರೋದು. ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕೆಮಿಕಲ್ನ ಬಳಸ್ಬೋದು, ತಪ್ಪೇನಿಲ್ಲ. ಆರ್ಗ್ಯಾನಿಕ್ ಸರ್ಟಿಫೈಡ್ ಆದ ಭೂಮಿಗಳಿಗೆ ಮಾತ್ರ ಅದು ಅನ್ವಯ ಆಗುತ್ತೆ. ನಾವು ಉತ್ತಮ ನಿರೀಕ್ಷೆ ಪಡಿಬೇಕು ಅಂತ ಹೇಳಿದಾಗ ಸ್ವಲ್ಪ ಮಟ್ಟಿಗೆ ಕೆಮಿಕಲ್ ಬೇಕು. 70 ಭಾಗ ಆರ್ಗ್ಯಾನಿಕ್ ಮಾಡಿ, 30 ಭಾಗ ಕೆಮಿಕಲ್ಲು ಮಾಡಿ. ನಂತರ 3-4 ವರ್ಷ ಹೋದ ತಕ್ಷಣ ಆಟೋಮೆಟಿಕಲ್ಲಿ ಸಾವಯವಕ್ಕೆ ವೃದ್ಧಿ ಆಗುತ್ತೆ ನಿಮ್ಮ ಜಮೀನು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೊಡಿ. ನಿಮಗೇನಾದ್ರು ಉತ್ಪನ್ನಗಳು ಬೇಕಾದರೆ ಆರ್ಡ್ರ್ ಮಾಡಿ, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ನಮಗೊಂದು ಅವಕಾಶ ಕೊಡಿ. ಉತ್ಪನ್ನಗಳನ್ನ ನೋಡಿ 4 ಜನರಿಂದ ಮಾಹಿತಿ ತಿಳ್ಕೊಳ್ಳಿ. ಧನ್ಯವಾದ. ನಮಸ್ಕಾರ ಸರ್.